ಒಂದು ದಿವಸ ಇದರಲ್ಲಿ ನಿಮ್ದು ರೆಕಾರ್ಡಿಗೆ ಹೋಗಬೇಕಾಗಿಲ್ಲ, ನಾನು ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೇನೆ, ಬೇಕಾದರೆ ನೀವು ಹಾಕಿ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಕೊಪ್ಪಳಿಂದ ಒಬ್ಬ ವ್ಯಕ್ತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿ, ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹಡೆದಿದ್ದಾಳೆ. ಅರೆ ಅದರಲ್ಲೇನು ತಪ್ಪು? ಅಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ಆದೇಶ ಇದೆ, ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಸರ್ಕಾರ ಮಾಡ್ತದೆ ಅನ್ನೋದು. ಆದರೆ ಅದು ಬಡ ಕುಟುಂಬಕ್ಕೆ ಹುಟ್ಟಿದ್ದಕ್ಕೆ ಪುರಾವೆ ಬೇಕು. ಆ ಪುರಾವೆಗೆ ಒಂದು ಪೀಸ್ ಆಫ್ ಎವಿಡೆನ್ಸ್ ಏನಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಹುಟ್ಟಿದರೆ ಅದಕ್ಕೆ ತದ್ವಿರುದ್ಧವಾದ ಪುರಾವೆ ಇಲ್ಲದೇ ಇದ್ದರೆ ಅದೇ ಪುರಾವೆ ಸಾಕು, ಆ ಮಗು ಬಡ ಕುಟುಂಬಕ್ಕೆ ಹುಟ್ಟಿದ ಮಗು ಅಂತ. ಇದು ಹೇಳ್ತಾನೆ, ನಾನು ಬಡವ ಸರ್, ಅವನಿಗೆ ಮಿಕ್ಕಿದ್ದೇನು ಗೊತ್ತಿರಲಿಲ್ಲ, ನಾನು ಬಡವ ಸರ್, ನನ್ನ ಹೆಂಡತಿ ಹೆಣ್ಮಗಳನ್ನ ಹಿಡ್ದಲ್ಲ, ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟವ್ರು ಹೇಳ್ತಾರೆ ನೀನು ಬಡವ ಅನ್ನೋದಕ್ಕೆ ಪುರಾವೆ ಇಲ್ಲ, ಹಾಗೆ ಅಂತ ಹೇಳಿದ್ರು. ಬೇಜಾರು ಪಟ್ಕೊಂಡ. ಅವನನ್ನು ನಂಬಿ ಒಬ್ಬ ಅಧಿಕಾರಿಯನ್ನು ಕೊಪ್ಪಳಿಗೆ ಕಳಿಸಿದೆ, ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ಕೊಟ್ಟರು ವರದಿ. ಏನು ವರದಿ? ಈತನ ಪತ್ನಿ ಮತ್ತು ಇನ್ನೊಬ್ಬಳು ಸಂಗಾತಿ, ಇವಳು ಗರ್ಭಿಣಿ, ಅವಳು ಇನ್ನೊಬ್ಬಳು ಸಂಗಾತಿ, 9 ಕಿಲೋಮೀಟರ್ ನಡ್ಕೊಂಡು ಗ್ರಾಮದಿಂದ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಯಾಕೆಂದರೆ ಅಲ್ಲಿ ಮಗು ಹುಟ್ಟಿದ್ದು ಹೆಣ್ಮಗ ಆದರೆ ಮಗುವಿಗೆ ಅನುದಾನ ಸಿಗ್ತದೆ ಅಂತ. ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ, ಆಮೇಲೆ ಹಾಸಿಗೆ. ಅವ್ರು ಕೇಳಿದ ಹಣ ಇವ್ರ ಹತ್ರ ಇಲ್ಲ, ಕಮ್ಮಿ ಮಾಡೋಕ್ಕೆ ಅವ್ರು ಒಪ್ಪಲಿಲ್ಲ. ಜೊತೆ ಬಂದವಳನ್ನು ವಾಪಸ್ ಕಳಿಸ್ತಾರೆ ಗ್ರಾಮಕ್ಕೆ, ಹಣ ತಗೊಂಡು ಬನ್ನಿ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ ಇಲ್ಲಿ ಕೂತ್ಬೇಡ್ರಿ, ಹೊರಗಡೆ ಕೂತ್ಕೊಳ್ಳಿ. ಆಕೆ ಹೋಗ್ತಾಳೆ ವಿಧಿ ಇಲ್ಲದೆ, ಹಣ ಬರುವಾಗ ಅಲ್ಲಿ ಕಾಯ್ತಾಳೆ. ಅಷ್ಟೊತ್ತಿಗೆ ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಎಂಥ ಸಮಾಜ ಸ್ವಾಮಿ, ಎಂಥ ವ್ಯಕ್ತಿಗಳು. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ಅದನ್ನು ಬಳಸ್ಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟೆ, ಈಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗಂತ ಬಂದಿದ್ಲು, ನಿಮ್ಮ ಸಿಬ್ಬಂದಿ ಬಿಟ್ಟಿರಲಿಲ್ಲ, ಹೊರ ಕಳಿಸಿದ್ರು, ಹಣ ಬರುವವರಿಗೆ ಹೊರ ಕೂತಿದ್ಲು, ಅಲ್ಲಿ ಹೆರಿಗೆ ಆಗ್ತಿದೆ. ಆಕೆ ಆಸ್ಪತ್ರೆಗೆ ಬಂದದ್ದಕ್ಕೆ ಪುರಾವೆ ಇದೆ, ನಮ್ಮ ಅಧಿಕಾರಿಯ ವರದಿ ಪ್ರಕಾರ ಇದೆ. ಅಲ್ಲಿ ಮಗು ಹುಟ್ಟಕ್ಕೆ ಬಿಡಿದವರು ನಿಮ್ಮ ಅಧಿಕಾರಿಗಳು, ಅವ್ರು ಮಾಡಿದ ತಪ್ಪಿಗೆ ನೀವು ಇವಾಗ ಪರಿಹಾರ ಕೊಡಿ ಅಂತ ಹೇಳಿ ಕೊಟ್ಟರು. ಆದರೆ ನಾನು ಕೂಡ ಇಲ್ಲಮ್ಮ ಇದೆಲ್ಲಪ್ಪ ಇದೆಲ್ಲ ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದರೆ ಏನಾಗ್ತಾಯಿತ್ತು? ಇವತ್ತು ಆ ಕುಟುಂಬದವರಿಗೆ ನನ್ನ ಅಧಿಕಾರಿ ಮೇಲೆ, ನನ್ನ ಮೇಲೆ ಇರುವಂಥ ಭರವಸೆ ಅಥವಾ ನಂಬಿಕೆ ಏನಂತ ನೀವು ತಿಳ್ಕೊಳ್ಳಿ. ಈ ಮಗು ಹೆಣ್ಮಗು ನೀವು ಹೇಳಿಲ್ಲ ಕಾಣಿಸಿದೆ. ಇವತ್ತು ಒಂದು ದಿವಸ ಒಬ್ಬ ಇಬ್ಬರು ಪೋಷಕರು ಗಂಡ ಹೆಂಡತಿ ಬರ್ತಾರೆ, ಏನಪ್ಪ ಸಮಸ್ಯೆ ಅಂತ ಕೇಳಿ. ಸರಿ, ಜೊತೆಯಲ್ಲಿ ಒಂದು 6 ತಿಂಗಳ ಮಗು. ಈ ಮಗುವಿಗೆ ನೋಡೋಕ್ಕೆ ಚೆನ್ನಾಗಿದೆ, ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಅಲ್ಲಿ ಊರಿನ ಡಾಕ್ಟ್ರ್ ಹೇಳ್ತಾರೆ ಇದಕ್ಕೇನು ಬೇಸರ ಮಾಡ್ಕೊಳ್ಬೇಡಿ, ಮಗುನ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಲ್ಲಿ ಮಕ್ಕಳ ತಜ್ಞ ಆಪ್ರೇಷನ್ ಮೂಲಕ ಸರಿ ಮಾಡಿ ಕೊಡ್ತಾನೆ ಅಂತ. ಆ ಮಗುವನ್ನು ಇವರು ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್. ಅಲ್ಲಿ ವೈದ್ಯ ಕಾಸು ಕೇಳ್ತಾನೆ, ಇಲ್ಲಿದ್ದ ಹಣ ಎಲ್ಲ ಹಾಕ್ತಾರೆ ನನ್ನ ಮೇಜಿನಲ್ಲಿ, ಬಡವರು. ಆ ಹಣ ತಗೊಳ್ತಾನೆ, ಜೇಬಲ್ಲಿ ಹಾಕ್ತಾನೆ. ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗುವಿಗೆ ಕಂಟ್ರೋಲ್ ಇರಲ್ಲ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಮಲ ಶೇಖರಣೆ ಮಾಡೋದಕ್ಕೆ ಜೀವನ ಪರ್ಯಂತ. ಇಂಥವಾಯ್ತು. ಆಯ್ತು, ನಾನು ಆ ಮಗುವನ್ನು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಲ್ಲ, ನಮ್ಮ ಅಧಿಕಾರಿಗಳ ಜೊತೆ ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಅವ್ರನ್ನ ಕೈ ಜೋಡಿಸಿ ಬೇಡ್ಕೊಂಡಿದ್ದೆ, ದಯವಿಟ್ಟು ಈ ಮಗುವಿಗೊಂದು ಭವಿಷ್ಯ ಕೊಡಿ ಅಂತ. ಮಾಡಿಕೊಟ್ರು. 8 ವರ್ಷ ಆಯಿತು ಆ ಮಗುವನ್ನು ಇವತ್ತು ನೋಡಿ ಹೆಂಗಿದೆ ಅಂತ. ನೋಡಿ ಈ ಮಗು, ಇದು ಹೋದ ವರ್ಷದ ಫೋಟೋ. ಪ್ರತಿ ವರ್ಷ ಫೋಟೋ ಕಳಿಸ್ತಾರೆ. ಇದು ಈ ವರ್ಷದ ಫೋಟೋ ನೋಡಿ, ಏನು ಸ್ಟೈಲಿಶ್ ಆಗಿದ್ದಾಳೆ ನೋಡಿ ಇವಳು. ಏನಂತೀವಿ ಇವಾಗ? ನನ್ನಿಂದ ಆಗಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಬಿಡ್ತಾಯಿದ್ರು. ಏನಾಗ್ತೈತಿ ಮಗುವಿಗೆ? ಈ ಅಧಿಕಾರ ನನ್ನಲ್ಲಿ ಇಲ್ಲದೇ ಇದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ಮಾಡಿಸುವಂಥ ಶಕ್ತಿ ನನ್ನಲ್ಲಿತ್ತಲ್ಲ. ಇಂಥ ಎಷ್ಟೊಂದು ಸಹಾಯ ಮಾಡಿದ್ದೇವೆ ನಾವು. ಆತ್ಮಹತ್ಯೆ ಮಾಡುವವರನ್ನು ನಿಲ್ಲಿಸಿದ್ದೇವೆ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಹಿಡಿದಿದ್ದೇವೆ ಅಮ್ಮ, ಚಿಕ್ಕ ಇಲಿಗಳನ್ನೆಲ್ಲ, ಹುಲಿಗಳನ್ನು ಕೂಡ ಹಿಡಿದಿದ್ದೇವೆ.